ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರೋ ಕ್ವಶನನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು ಅಂತ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ ಅಲ್ಫಾ ಬೀಟಾ ಗಾಮಾ ಆರ್ ದ ರೂಟ್ಸ್ ಆಫ್ ದಿ ಈಕ್ವೇಷನ್, ಓಕೆ, ಆರ್ ದ ರೂಟ್ಸ್ ಆಫ್ ವಿಚ್ ಈಕ್ವೇಷನ್? x cube plus 4x plus 2 is equals to 0. Then the value of alpha cube, beta cube plus gamma cube is equal to, okay, ಕ್ಯೂಬಿಕ್ ಇಕ್ವೇಷನ್ ಇದೆ. ಕ್ಯೂಬಿಕ್ ಇಕ್ವೇಷನ್ ಇದ್ದರೆ 3 ರೂಟ್ಸ್ ಇರುತ್ತೆ, ಕರೆಕ್ಟ್? ದೇ ಆರ್ ಟೆಲಿಂಗ್ ಅಲ್ಫಾ ಬೀಟಾ ಗಾಮಾ ಆರ್ ದ 3 ರೂಟ್ಸ್. ಫೈನ್. ಈಕ್ವೇಷನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಕ್ಯೂಬ್ ಪ್ಲಸ್ 4x ಪ್ಲಸ್ 2 ಈಕ್ವಲ್ ಟು 0. ವ್ಯಾಲ್ಯೂ ಎತ್ತದ್ದು ಕೇಳ್ತಿದ್ದಾರೆ, ಅಲ್ಫಾ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಗಾಮಾ ಕ್ಯೂಬ್. ಅಂದರೆ ನೋಡಿ, ಈ ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ದಟ್ ಈಸ್ ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಪ್ಲಸ್ ಗಾಮಾ ಕ್ಯೂಬ್. ನಾವು ಫಸ್ಟ್ ಅಲ್ಫಾ ಬೀಟಾ ವ್ಯಾಲ್ಯೂನ ಫೈಂಡ್ ಮಾಡಬೇಕು, ಕರೆಕ್ಟ್? ಅದಾದಮೇಲೆ ವಿ ವಿಲ್ ಜಸ್ಟ್ ಕ್ಯೂಬ್ ದೆನ್, ಇದು ಆನ್ಸರ್ ಸಿಗುತ್ತೆ. ಓಕೆ, ಸೊ ನೋಡಿ, ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಇಸ್ ದರ್. ಸೊ ಆ ಕೀ ಕಾನ್ಸೆಪ್ಟನ್ನು ಅರ್ಥ ಆಗಿದ್ರೆ ಎಂಟೈರ್ ಕ್ವಶನ್ ಈಸಿಲಿ ಸಾಲ್ವ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೋಡಿ ಕೀ ಕಾನ್ಸೆಪ್ಟ್. ಸಪೋಸ್ your alpha, beta, gamma are roots of an equation ax square plus bx ax cube plus bx square cubic equation cx plus d is equals to 0. Then sum of the roots ಅಂದರೆ ಏನು? ಸಮ್ ಆಫ್ ದಿ ರೂಟ್ಸ್ ಅಂದರೆ ಯೋರ್ ಸಮ್ ಆಫ್ ದ ರೂಟ್ಸ್ ಈಸ್ ನಥಿಂಗ್ ಬಟ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ಸ್ ಟು ವಾಟ್? ಮೈನಸ್ ಬಿ ಬೈ ಎ. ಓಕೆ, ಮೈನಸ್ ಬಿ ಬೈ ಎ. ಸಮ್ ಆಫ್ ದಿ ರೂಟ್ಸ್ ಇಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಇನ್ನೊಂದು ಸಮ್ ಪ್ರಾಡಕ್ಟ್ ಆಫ್ ಟೂ ರೂಟ್ಸ್ ಪ್ಲಸ್ ಸಮ್ ಆಟ್ ಈಚ್ ಟೈಮ್, ದಟ್ ಈಸ್ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ gamma into alpha. This is equals to what? C by A. Okay, and one more last andre your alpha beta gamma is equals to minus D by A. ಇದೊಂದು ಕೀ ಕಾನ್ಸೆಪ್ಟ್ ಆಯಿತು. ಇನ್ನೊಂದು ನಮಗೆ ಐಡೆಂಟಿಟಿ ಗೊತ್ತು, ದಟ್ ಈಸ್ ನಥಿಂಗ್ ಬಟ್ ವಾಟ್? ಯೋರ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಸ್ ಈಕ್ವಲ್ಸ್ ಟು ವಾಟ್ ಸ್ಟೂಡೆಂಟ್ಸ್? a plus b plus c into a plus b plus c whole square minus 3 times ab plus bc plus ca. Okay, ab plus bc plus ca plus 3abc. Clear? a cube plus b cube plus c cube is equals to a plus b plus c into a plus b plus c whole square minus 3ab plus bc plus ca plus 3abc. ಅಂದ್ರೆ ಏನು? ಇದು ಮಾಡಿಫಿಕೇಶನ್ ಆಫ್ ವಿಚ್ ಫಾರ್ಮುಲಾ? ದಟ್ ಈಸ್ a plus b plus c whole cube. ಸೊ ಈ ಫಾರ್ಮುಲಾನ ಮಾಡಿಫೈ ಮಾಡಿದರೆ ಯು ವಿಲ್ ಗೆಟ್ ವಾಟ್? ದಿಸ್ ಫಾರ್ಮುಲಾ, ಐಡೆಂಟಿಟಿ. ಓಕೆ, ನೆಕ್ಸ್ಟ್ ಇದೇ ಕೀ ಕಾನ್ಸೆಪ್ಟ್ ಆಯಿತು, ಒಂದು ಸೈಡಿಗೆ ಇರಲಿ. ಈ ಕಾನ್ಸೆಪ್ಟನ್ನು ಯೂಸ್ ಮಾಡಿ ನಾವು ಇವಾಗ ಈ ಕೊಟ್ಟಿರೋ ಕ್ವಶನನ್ನು ಸಾಲ್ವ್ ಮಾಡಬೇಕು. ಸೊ ಅಲ್ಫಾ ಬೀಟಾ ಗಾಮಾ ಅಂತ ರೂಟ್ಸನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಸೊ ಕಂಪೇರ್ ಮಾಡಿದರೆ ಯೋರ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈಕ್ವೇಷನ್ ಏನಿದೆ ನೋಡಿ, ಯೋರ್ ಈಕ್ವೇಷನ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ 4x ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಅಂದರೆ ಬಿ ವ್ಯಾಲ್ಯೂ ಏನಾಗುತ್ತೆ? ಇಫ್ ಯು ಕಂಪೇರ್ ಬಿ ವ್ಯಾಲ್ಯೂ ಈಸ್ ವಾಟ್? This I can write it down in the standard form as x cube 1 into x cube plus 0 into x square plus 4 into x plus 2 is equals to 0. ಈ ರೀತಿ ಬರಿಬೋದಲ್ವಾ? ಇವಾಗ ನೋಡಿ, ಇಫ್ ಯು ಕಂಪೇರ್ ಸ್ಟೆಪ್ ಬೈ ಸ್ಟೆಪ್, a ವ್ಯಾಲ್ಯೂ ಏನಿದೆ? 1, b ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಾಟ್? 0, c ವ್ಯಾಲ್ಯೂ ಇಸ್ 4, d ವ್ಯಾಲ್ಯೂ ಎಷ್ಟಿದೆ? 2. ಕರೆಕ್ಟ್ ಅಲ್ವಾ? ಫೈನ್. ಇವಾಗ ನೋಡಿ, alpha plus beta plus gamma is nothing but minus b by a, which is nothing but what? 0 divided by 1, minus 0 by 1 ಅಂದರೆ 0. ಸೊ ನಿಮಗೆ alpha plus beta plus gamma is equals to what? 0. ಆಯಿತಾ? ನೆಕ್ಸ್ಟ್
2 roots at a time. Alpha plus beta plus gamma plus gamma into alpha equal to what? C by A. Okay, idu gamma ide students, fine. Gamma into alpha, C by A. ಇವಾಗ ನೋಡಿ ಸಿ ಕಂಪೇರ್ ಮಾಡಿದರೆ ಏನಿದೆ 4 ಇದೆ ಅಲ್ವಾ. ಸೊ 4 ಡಿವೈಡೆಡ್ ಬೈ 1 ವಿಚ್ ಇಸ್ ಈಕ್ವಲ್ಸ್ ಟು 4. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ದಟ್ ಈಸ್ ಅಲ್ಫಾ ಬೀಟಾ ಗಾಮಾ ವಿಚ್ ಇಸ್ ನಥಿಂಗ್ ಬಟ್ ವಾಟ್ ಮೈನಸ್ ಡಿ ಬೈ ಎ ಮೈನಸ್ ಆಫ್ ಡಿ ಬೈ ಎ. ಇವಾಗ ಡಿ ಏನಿದೆ ಕಂಪೇರ್ ಮಾಡಿದರೆ 2 ಇದೆ. ಸೊ ಮೈನಸ್ 2 ಡಿವೈಡೆಡ್ ಬೈ 1 ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 2. ಸೊ ಇಷ್ಟೆಲ್ಲ ವ್ಯಾಲ್ಯೂ ಸಿಕ್ಕಿದೆ ನಮಗೆ. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ, ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಬೀಟಾ ಗಾಮಾ. ಇವಾಗ ಇದು ಐಡೆಂಟಿಟಿಯನ್ನು ಯೂಸ್ ಮಾಡಿ, ಅಲ್ಲಿ ಚೇಂಜ್ ದ ಪೆನ್ ಕಲರ್ ನೋಡಿ. ಈ ಐಡೆಂಟಿಟಿಯನ್ನು ಯೂಸ್ ಮಾಡಿ ಏನು ಸಿಗುತ್ತೆ? ಅಲ್ಫಾ ಕ್ಯೂಬ್ ಇನ್ಸ್ಟೆಡ್ ಆಫ್ ಎ ಅಲ್ಫಾ, ಇನ್ಸ್ಟೆಡ್ ಆಫ್ ಬಿ ಬೀಟಾ, ಇನ್ಸ್ಟೆಡ್ ಆಫ್ ಸಿ ಗಾಮಾ ಬರೆದ್ರೆ ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಪ್ಲಸ್ ಗಾಮಾ ಕ್ಯೂಬ್. ಇವಾಗ ಐಡೆಂಟಿಟಿ ಎಲ್ಲ ನಿಮಗೆ ನೆನಪಿರಬೇಕು. ಇಫ್ ಐಡೆಂಟಿಟಿ ನೆನಪಿರಲಿಲ್ಲ ಅಂದರೆ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ ವಾಟ್ ಎವರ್ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಇದೆ ಅಲ್ಲ ಸ್ಟೂಡೆಂಟ್ಸ್, ನೆನಪಿರಬೇಕು. ಸೊ ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಪ್ಲಸ್ ಗಾಮಾ ಕ್ಯೂಬ್ ಈಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಹೋಲ್ ಸ್ಕ್ವೇರ್ ಮೈನಸ್ 3 ಟೈಮ್ಸ್ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಪ್ಲಸ್ 3 ಇಂಟು ಅಲ್ಫಾ ಬೀಟಾ ಗಾಮಾ. ಆಯಿತಾ? ಇವಾಗ ಆಲ್ ದ ವ್ಯಾಲ್ಯೂಸ್ ಆರ್ ದರ್ ನೋಡಿ. ಇಲ್ಲಿಂದ ವಿ ಹ್ಯಾವ್ ದಿಸ್ ವ್ಯಾಲ್ಯೂ, ಹೈಲೈಟ್ ಮಾಡ್ತಿದ್ದೀನಿ. ಓಕೆ, ಅಗೇನ್ ವಿ ಹ್ಯಾವ್ ದಿಸ್ ವ್ಯಾಲ್ಯೂ ಆಲ್ಸೋ ಆ್ಯಂಡ್ ವಿ ಹ್ಯಾವ್ ದಿಸ್ ವ್ಯಾಲ್ಯೂ ಆಲ್ಸೋ. ಸೊ ಈ ಮೂರು ವ್ಯಾಲ್ಯೂ ಈ ಇಕ್ವೇಷನಲ್ಲಿ ಇಟ್ಟರೆ ನಮಗೇನು ಸಿಗುತ್ತೆ? ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಪ್ಲಸ್ ಗಾಮಾ ಕ್ಯೂಬ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಷ್ಟಿದೆ? 0 ಇಂಟು 0 ಸ್ಕ್ವೇರ್ ಮೈನಸ್ 3 ಟೈಮ್ಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಷ್ಟಿದೆ? 4 ಪ್ಲಸ್ 3 ಟೈಮ್ಸ್ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ನಥಿಂಗ್ ಬಟ್ ವಾಟ್? ಮೈನಸ್ 2 ಬಂತಾ? ಇವಾಗ ನೋಡಿ, ಫ್ರಮ್ ಹಿಯರ್ ದಿಸ್ ಇಂಪ್ಲೈಸ್ ವಾಟ್? ಯುವರ್ ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಪ್ಲಸ್ ಗಾಮಾ ಕ್ಯೂಬ್ is equals to 0 into anything is 0, 3 into minus 2 is minus 6 ಅಂತ ಬಂತು. ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಪ್ಲಸ್ ಗಾಮಾ ಕ್ಯೂಬ್ ಆನ್ಸರ್. ಸೊ ಯಾವುದು ಆಪ್ಷನ್ ನೋಡಿ? ಆಪ್ಷನ್ ಎ -6 is the correct choice for this question. ಮತ್ತು ಅದು -6 ಆನ್ಸರ್ ಹೆಂಗೆ ಬಂತು ಸ್ಟೂಡೆಂಟ್ಸ್? ಇದೇ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ. ಓಕೆ, ದಿಸ್ ಇಸ್ ದ ಕೀ ಕಾನ್ಸೆಪ್ಟ್ ವಿ ಹ್ಯಾವ್ ಯೂಸ್ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಈ ಕೊಟ್ಟಿರುವ ವಿಡಿಯೋ ಅಲ್ಲಿ ನಿಮಗೆ ಈ ಕ್ವಶನನ್ನು ಸೊಲ್ಯೂಷನ್ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.